get down, get down, get down. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಮಂಜು ಲಾಗ್. ಫ್ರೆಂಡ್ಸ್, ಇವತ್ತು ನಾವು ಯಾವ ಕಡೆ ಹೋಗ್ತಿದ್ದೀವಿ ಅಂತ ಆಲ್ರೆಡಿ ನಿಮಗೆ ತಮ್ಲೈನಲ್ಲಿ ಗೊತ್ತಾಗಿದೆ. ನಾವು ಹೋಗಿದ್ದು ಬಂದು ಅರಸೀಕೆರೆಯಿಂದ ಧಾರವಾಡ ಮಧ್ಯಾಹ್ನ 1:30 ಟ್ರೈನ್. ಅಲ್ಲಿಂದ ನಾವು ಬೆಳಿಗ್ಗೆ ರೀಚ್ ಆಗಿದ್ದು 7 o'clock ರೀಚ್ ಆಗಿ ಅಲ್ಲಿಂದ 34 ಕಿಲೋಮೀಟರ್ ಏನೋ ದಾಂಡೇಲಿ ಇದೆ. ಅಲ್ಲಿಂದ ನಾವು ಫಸ್ಟ್ ದಾಂಡೇಲಿ ಬಸ್ ಸ್ಟಾಪ್ಗೆ ಹೋಗಬೇಕಿತ್ತು. ಅಷ್ಟರಲ್ಲಿ ತಿಂಡಿ ಎಲ್ಲ ತಿಂದ್ಕೊಂಡು ಅಲ್ಲೇ ಒಂದು ಹೋಟೆಲಲ್ಲಿ ತಿಂಡಿ ತಿಂದ್ಕೊಂಡ್ವಿ. ನಂತರ ಬಸ್ಸಲ್ಲಿ ದಾಂಡೇಲಿ ಬಸ್ ಸ್ಟಾಪ್ಗೆ ಬಂದಾದಮೇಲೆ ನಿಯರ್ ಅಲ್ಲಿಂದ ಕ್ಯಾಬ್ ಮಾಡಿಕೊಂಡು ನಮ್ಮ ರೆಸಾರ್ಟ್ ಇದ್ದಿದ್ದು 11 ಕಿಲೋಮೀಟರ್ ಪರಂಪರಾ ಕಾಟೇಜಸ್. ತುಂಬಾ ಚೆನ್ನಾಗಿತ್ತು, ಒಂಥರ ವಾತಾವರಣ ಚೆನ್ನಾಗಿತ್ತು ನೋಡೋದಕ್ಕೆ. ಫಸ್ಟ್ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ ಎಲ್ಲ ಮುಗಿಸ್ಕೊಂಡು ನಂತರ ನಾವು ರೂಮ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ರೂಮ್ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಒಳಗಡೆ ಅಂತೂ ಇನ್ನೂ ಅದ್ಭುತವಾಗಿತ್ತು. ಫೆಸಿಲಿಟಿ ಕ್ಲೀನ್, ಹಾಗೆ ಫ್ರೆಶ್ನೆಸ್ಸು ತುಂಬಾ ಚೆನ್ನಾಗಿತ್ತು. ನಂತರ ನಾವು ನೋಡ್ತಿರ್ಬೋದು ರೂಮ್ಸ್ ಎಲ್ಲ ಯಾವ ರೀತಿ ಚೆನ್ನಾಗಿದೆ ಅಂತ. ವೆದರು ಕೂಡ ಚೆನ್ನಾಗಿತ್ತು, ಹಾಗೆ ಕ್ಲೀನಾಗಿ ಇಟ್ಕೊಂಡಿದ್ರು ರೂಮ್ನ. ಬಾಲ್ಕನಿಲಿ ಬಂದರೆ ಸುತ್ತ ಕಾಡಿರುತ್ತೆ, ನೋಡೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಾಲ್ಕನಿ ಓಪನ್ ಮಾಡಿದ್ರೆ ತಣ್ಣಗಿರೋ ಗಾಳಿ ಬೀಸುತ್ತೆ. ನಂತರ ನಾನು ಫ್ರೆಶ್ ಅಪ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಲಂಚ್ಗೆ ಹೋಗೋಣ ಅಂತ ಹೊರಟ್ವಿ. ಅಲ್ಲಿ ಬಂದಾದಮೇಲೆ ನಾನ್ ವೆಜ್ ತಿನ್ನೋರು ನಾನ್ ವೆಜ್ ಆದರೂ ತಿನ್ಬೋದು, ಅಥವಾ ವೆಜ್ ತಿನ್ನೋರು ವೆಜ್ ಆದರೂ ತಿನ್ಬೋದು. ನಾವೆಲ್ಲದನ್ನು ಟೇಸ್ಟ್ ಮಾಡಿದ್ವಿ, ಯಾವುದನ್ನು ಬಿಡಲಿಲ್ಲ. ಅಂದರೆ ಅನ್ಲಿಮಿಟೆಡ್ ಫುಡ್ ಆಗಿರುತ್ತೆ, ಎಷ್ಟಾದರೂ ತಿನ್ಬೋದು. ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ನಾವು ರಿವರ್ ಹತ್ರ ಬಂದ್ವಿ. ರಿವರ್ಸ್ ಗೇಮ್ಸ್ ಎಲ್ಲ ಆಡೋಣ ಅಂದರೆ, ನಾವು ರೂಮ್ನ ಆನ್ಲೈನಲ್ಲಿ ಬುಕ್ ಮಾಡಿದರೆ 6 ಗೇಮ್ಸ್ ಫ್ರೀ ಇರುತ್ತೆ ಅಂತ ಹೇಳಿದರು. ಆ 6 ಗೇಮ್ಸ್ನ ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಕಿಡ್ಸ್ ಮಕ್ಕಳೆಲ್ಲ ಆಟ ಆಡಿದ್ರು, ನಾವು ಚಿಕ್ಕದೇನು ಆಟ ಆಡಲಿಲ್ಲ. 2 ಆಟ ಆಡಿದ್ವಿ ಅಷ್ಟೇ. ಒಂದ್ಸಲ 2 ಬೋಟಿಂಗ್ ಆಡಿದ್ವಿ, ಅದು ಸರ್ಕಲ್ ನಿಯರ್ ಅಲ್ಲಲ್ಲೇ ಆಡೋದಿತ್ತು. ನಂತರ ನಾವು 1 ಕಿಲೋಮೀಟರ್ ರಿವರ್ ರಾಫ್ಟಿಂಗ್ ತೊಗೊಂಡೋಗಿದ್ವಿ. ಅವರು ತುಂಬಾ ಚೆನ್ನಾಗಿ ಟ್ರೈನಿಂಗ್ ಎಲ್ಲ ಮಾಡಿಕೊಡ್ತಿದ್ರು. ಫಸ್ಟೇ 10 ನಿಮಿಷ ನಮಗೆ ಟ್ರೈನಿಂಗ್ ಮಾಡಿಕೊಡ್ತಾರೆ. ಲೆಫ್ಟ್ ಸೈಡ್ ಬಂದರೆ ಯಾವ ರೈಟ್ಗೆ ಯಾವ ಸೈಡ್ ಮಾಡ್ಕೋಬೇಕು, ಹಾಗೆ ಬ್ಯಾಕ್ ಹೋದರೆ ಮೂವ್ ಹೇಗೆ ಮಾಡಬೇಕು ಅಂತ ಎಲ್ಲದನ್ನು ಹೇಳ್ಕೊಡ್ತಿದ್ರು. ಹಾಗೆಯೇ ನಾವು ಏನಾದರೂ ವಿಡಿಯೋ ಅಥವಾ ಫೋಟೋನ ತಗೋಬೇಕು ಅಂದರೆ ಅದು ಎಕ್ಸ್ಟ್ರಾ ಚಾರ್ಜಸ್ಸು. ಅದು ರೂಮರ್ದು ಆಗಿರೋದಿಲ್ಲ, ನಾವಾಗೆ ಓನಾಗಿ ದುಡ್ಡು ಕೊಡಬೇಕಾಗತ್ತೆ. ವಿಡಿಯೋ ಮಾಡೋದಾದರೆ 1200 ಇತ್ತು, ಫೋಟೋಸ್ಗಾದರೆ 800 ಇತ್ತು. ಎರಡನ್ನೂ ಸೇರಿದ್ರೆ 1600 ಇತ್ತು. ಸರಿ, ಓಕೆ, ವಿಡಿಯೋನೂ ಇರಲಿ ಫೋಟೋನೂ ಇರಲಿ ಅಂತ ನಾವೆರಡಕ್ಕೂ ಓಕೆ ಅಂದ್ಕೊಂಡು ಅಲ್ಲಿ ಸ್ವಲ್ಪ ಪೋಸ್ಗಳನ್ನೆಲ್ಲ ಹೇಳ್ಕೊಟ್ರು. ಹಾಗೆ ಅದನ್ನೆಲ್ಲ ಚೆನ್ನಾಗಿ ಮುಗಿಸ್ಕೊಂಡ್ವಿ. ಏನೋ ಒಂಥರ ಚೆನ್ನಾಗಿತ್ತು. ಬಟ್ ಅಲ್ಲಿರೋರಿಗೆ 4 ಜನಕ್ಕೆ ಅಷ್ಟೇ ಸ್ವಿಮ್ ಬರ್ತಿತ್ತು, ಬಟ್ ಮಿಕ್ಕಿದ 4 ಜನಕ್ಕೆ ಸ್ವಿಮ್ ಬರ್ತಿರ್ಲಿಲ್ಲ. ಹಾಗಾದರೂ ಧೈರ್ಯ ಮಾಡಿಕೊಂಡು ನಾವು ಎಂಜಾಯ್ ಮಾಡೋಣ ಅಂತಲೇ ಕೂತ್ಕೊಂಡ್ವಿ. ಏನೋ ಒಂಥರ ಚೆನ್ನಾಗಿತ್ತು. ಅವ್ರು ಹೇಳ್ಕೊಡ್ತಿದ್ದ ಫೆಸಿಲಿಟಿನೂ ಚೆನ್ನಾಗಿತ್ತು. ಅಂದರೆ ಕೂತ್ಕೊಂತ ಅಂದರೆ ಯಾವ ರೀತಿ ಹೇಳ್ಕೊಡ್ತೀನಿ ಅಂತ ಎಲ್ಲ ಹೇಳಿದರು. ನಂತರ ಯಾರ್ಯಾರಿಗೆ ಸ್ವಿಮ್ ಬರುತ್ತೋ ಎಲ್ಲ ಒಂಥರ ಪೋಸ್ ಕೊಡಿ ವಿಡಿಯೋಗೆ ಅಂತ, ಜಂಪ್ ಮಾಡಿ ಅಂತ ಅಂದರು. ಸರಿ, ಓಕೆ, ಸ್ವಿಮ್ ಬರೋರೆಲ್ಲ ಜಂಪ್ ಮಾಡಿದ್ರು. ಬಟ್ ನನಗೂ ಜಂಪ್ ಮಾಡೋ ಆಸೆ, ಬಟ್ ಸ್ವಿಮ್ ಬರಲ್ಲ. ಎಲ್ಲಾದರೂ ಮುಳುಗ್ಬಿಟ್ರೆ ಅಂತ ಭಯ ಆಗ್ತಿದೆ. ಬಟ್ ಜಾಕೆಟ್ ಹಾಕಿದ್ರು ಏನು ತೊಂದರೆ ಆಗ್ತಿರ್ಲಿಲ್ಲ. ಎಲ್ಲ ರೇಗಿಸಿದ್ರು, ಅಯ್ಯೋ ನೆಗೆಯೋಳ ಥರನೇ ನಿಂತ್ಕೊಂಡ್ಬಿಟ್ಲು, ನೆಗಿಲಿಲ್ಲ ಅಂತ. ಆಮೇಲೆ ನಾನು ಸರಿ ಅದೇನಾಗಿದ್ದು ಆಗಲಿ ಅಂದ್ಕೊಂಡು ಧೈರ್ಯ ಮಾಡಿ ನಾನು ಜಂಪ್ ಮಾಡಿದೆ. ಬಟ್ ಜಂಪ್ ಮಾಡಾದಮೇಲೆ ಯಾಕಾದರೂ ಜಂಪ್ ಮಾಡಿದ್ರು ಅಂತ ಅನ್ನಿಸ್ಬಿಡ್ತು. ಏಕೆಂದರೆ ಮುಂದೆ ಹೋಗ್ತಾನೇ ಇದ್ದೀನಿ, ನಾನು ನಿಂತ್ಕೊಳ್ಳೋಕ್ಕೂ ಟ್ರೈ ಮಾಡ್ತಿದ್ದೀನಿ, ನಿಂತ್ಕೊತಿಲ್ಲ. ಬಟ್ ಮುಂದೆ ಮೂವ್ ಮಾಡಿದ್ರು, ಬಟ್ ಮೂವ್ ಆಗ್ತಿಲ್ಲ. ಅಷ್ಟು ಒಂಥರ ನೀರೆಲ್ಲ ಕುಡಿತಾ ಇದ್ದೀನಿ, ಸುಸ್ತಾಗ್ತಿತ್ತು. ಬಟ್ ಅವ್ರು ಅಲ್ಲಿ ಎಲ್ಲ ಇದ್ದವರೆಲ್ಲ ಓಕೆ ಹಿಡ್ಕೊಂಡ್ರು, ಸ್ವಲ್ಪ ಹಿಡ್ಕೊಂಡು ಆವಾಗ ಪರವಾಗಿಲ್ಲ, ಓಕೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ನಾನು ಎಷ್ಟೇ ಮುಂದಕ್ಕೆ ಟ್ರೈ ಮಾಡಿದ್ರು ನಾನು ಹಿಂದಕ್ಕೆ ಹೋಗ್ತಿದ್ದೆ ಹೊರತು ಮುಂದಕ್ಕೆ ಬರ್ತಿರ್ಲಿಲ್ಲ. ಸರಿ, ಆಮೇಲೆ ಅಣ್ಣ ಇದ್ದವರು ನನ್ನ ಕೈ ಹಿಡ್ಕೊಳ್ಳಿ, ನಾವು ಮುಂದೆ ಹೋಗೋಣ ಅಂತ ಅಂದರು. ಸರಿ, ನಾನು ಮತ್ತು ನಮ್ಮ ತೇಜು ಮುಂದೆ ಅಣ್ಣನ ಕೈ ಹಿಡ್ಕೊಂಡು ಮುಂದೆ ಹೋದ್ವಿ. ಮುಂದೆ ಹೋದಾಗ ಅವರು ಇವರು ಇರ್ತಾರಲ್ಲ ಬೋಟಿಂಗ್ ಹೆಲ್ಪರು, ಅವರು ಹಿಡ್ಕೊಂಡು ನಮ್ಮನ್ನೆಲ್ಲರನ್ನೂ ಮೇಲಕ್ಕೆ ಹತ್ತಿಸ್ಕೊಂಡು ಕೂರಿಸ್ಕೊತಾರೆ. ನಂತರ
ಅವರು ಫಸ್ಟ್ ಟ್ರೈನಿಂಗ್ ಹೇಳ್ಕೊಟ್ರು, ಮುಂದೆ ಹೋದರೆ ಫಾರ್ವರ್ಡ್ ಮಾಡಬೇಕು, ಬ್ಯಾಕ್ ಬಂದರೆ ಸುಮ್ಮನೆ ಹಿಡ್ಕೊಂಡು ನಿಂತ್ಕೋಬೇಕು, ಕೂತ್ಕೊಳ್ಳಿ ಅಂದರೆ ಗೆಟ್ ಡೌನ್ ಅಂತಾರೆ, ಗೆಟ್ ಬ್ಯಾಕ್ ಅಂತಾರೆ. ಸರಿ ಹೋಗೋಣ, ಎಲ್ಲ ರೆಡಿನಾ, ಹೋಗೋಣ 1 ಕಿಲೋಮೀಟರ್ ಅಂತ ಅಂದರು. ಸರಿ ಅಷ್ಟೊತ್ತಿಗೆಲ್ಲ ಸ್ಟಾರ್ಟ್ ಮಾಡಿ ನಾವು ಎಂಜಾಯ್ ಮಾಡಿಕೊಂಡು ಗೆಟ್ ಸ್ಟಾರ್ಟ್ ಅಂತ ಹೇಳ್ಕೊಂಡು ನಾವು ಮುಂದೆ ಹೋಗೋಣ 1 ಕಿಲೋಮೀಟರ್ ಅಂತ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಮುಂದೆ ಅಲೆಗಳು ನೋಡ್ತಿದ್ರೆ ತುಂಬಾನೇ ಭಯ ಆಗ್ತಿತ್ತು, ಎಲ್ಲಿ ದಬಾಕೊಂಡು ಬಿದ್ದುಬಿಡ್ತೀವೋ ಅಂತ. ಏಕೆಂದರೆ 4 ಜನಕ್ಕೆ ಅಷ್ಟೇ ಸ್ವಿಮ್ ಬರ್ತಿತ್ತು, ಇನ್ನು ಮಿಕ್ಕಿದ 4 ಜನಕ್ಕೆ ಸ್ವಿಮ್ ಬರ್ತಿರ್ಲಿಲ್ಲ. ಹಾಗಾಗಿ ಸ್ವಲ್ಪ ನರ್ವಸ್ ಇತ್ತು. ಅಲ್ಲಿ ಮುಂದೆ ಪೋಸ್ ಕೊಡಿ, ಫೋಟೋಗ್ರಾಫರ್ ಇದ್ದಾರೆ ಅಂತ ಅಂದರು. ಸರಿ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿ ಯೆಲ್ಲೋ ಕಲರ್ ಟಾರ್ಪಲ್ ಕಾಣ್ತಿದ್ದಿಲ್ಲ, ಅದ್ರ ಕೆಳಗಡೆ ಅವರು ಫೋಟೋಗ್ರಾಫರ್ ಇರ್ತಾರೆ. ಅವರು ಒಳ್ಳೆ ಫೋಟೋನ ತೆಕ್ಕೊಡ್ತಾರೆ, ಅಂದರೆ ಕ್ಯಾಮ್ರಾ ವೀಡಿಯೋ ಸಖತ್ತಾಗಿ ಬರುತ್ತೆ. ಅವರು ಸರಿ ಅಲೆ ಬರ್ತಿದ್ದಂಗೆ ಗೆಟ್ ಡೌನ್, ಕೂತ್ಕೊಳ್ಳಿ, ಪೋಸ್ ಕೊಡಿ ಅಲ್ಲಿ ಮುಂದೆ ಫೋಟೋಗೆ ಅಂತ ಕ್ಯಾಮ್ರಾಗೆ ಅಂದರು. ಸರಿ ನಾವು ಪೋಸ್ ಕೊಡ್ತಾ ನೋಡೋದ್ರೊಳಗೆ ನಾವು ಅಲೆಯಿಂದ ಮುಂದೆ ಬಂದಿದ್ವಿ. ಆಮೇಲೆ ಅನ್ನಿಸ್ತು, ಅಯ್ಯೋ ಇಷ್ಟೇನಾ, ಏನು ಪರವಾಗಿಲ್ಲ, ಆರಾಮಾಗಿ ಆಡ್ಬೋದು ಅಂತ ಫೀಲ್ ಆಯಿತು. ಸರಿ ಹಿಂದೆ ಕೂತ್ಕೊಳ್ಳಿ, ಮತ್ತೆ ನಾವು ಇನ್ನೊಂದು ರೌಂಡ್ ತಿರ್ಕೊಂಡು ಬರೋಣ ಅಂತ ಅಂದರು. ಸರಿ ನಾವು ಆಗಿದ್ದಾಗಲಿ ಅಂತ ಮತ್ತೆ ಹಿಂದೆ ಕೂತ್ಕೊಂಡು ಮುಂದೆ ಫಾರ್ವರ್ಡ್ ಮಾಡ್ತಾ ಇದ್ವಿ. ಅಂದರೆ ಅಲೆ ನಮ್ಮನ್ನು ಹಿಂದಕ್ಕೆ ತಳ್ತಾ ಇರುತ್ತೆ ಅಲ್ವಾ, ಫಾರ್ವರ್ಡ್ ಮಾಡಿದ್ರೆ ಬೋಟ್ ಸ್ವಲ್ಪ ಮುಂದೆ ಹೋಗುತ್ತೆ, ಆವಾಗ ಮತ್ತೆ ಇನ್ನೊಂದು ಸಲ ಹೋಗ್ಬೋದು ಅಂತ. ಅಲೆ ಹತ್ರ ಬರ್ತಾ ಇದ್ದಂಗೆ ಮತ್ತೆ ಎಲ್ಲ ಕೂತ್ಕೊಳ್ಳಿ ಅಂದರು. ಅಣ್ಣ ಇದ್ದವರು, ಮುಂದೆ ಇದ್ದವರು ಕೆಳಗೆ ಕೂತ್ಕೊಂಡಿರಲಿಲ್ಲ. ಅವರು ಸಡನ್ನಾಗಿ ಕ್ರಾಸ್ ಮಾಡಿದ್ರಲ್ಲ, ಅವರು ಕೆಳಗೆ ಬಿದ್ದೋಗ್ಬಿಟ್ರು. ಅವರು ಸದ್ಯಕ್ಕೆ ಹಗ್ಗ ಇತ್ತು ಸೈಡಲ್ಲೆಲ್ಲ, ಸುತ್ತ ಹಗ್ಗ ಇರುತ್ತೆ, ಅದನ್ನು ಹಿಡ್ಕೊಂಡಿದ್ರು. ಹಾಗಾಗಿ ಯಾವುದೇ ರೀತಿ ತೊಂದರೆ ಏನಾಗಲಿಲ್ಲ. ಅವರು ಸ್ಟಿಕ್ಕೆಲ್ಲ ಕೆಳಗೆ ಬಿದ್ದಿತ್ತಲ್ಲ, ಸ್ಟಿಕ್ನ ಹಿಡ್ಕೊಳಕ್ಕೆ ಹೋದರು, ಬಟ್ ಸ್ಟಿಕ್ ಸಿಗಲಿಲ್ಲ. ಸರಿ ಅವ್ರನ್ನ ಫಸ್ಟ್ ಕರ್ಕೊಳ್ಳೋಣ ಅಂತ ಅವ್ರನ್ನ ಎತ್ತಿ ಮೇಲೆ ಕೂರಿಸ್ಕೊಳಕ್ಕೆ ಹೋದರು. ಅಂದರೆ ಅದು ನೀರೊಳಗೆ ಕಲ್ಲುಗಳೆಲ್ಲ ಇರುತ್ತೆ, ಮಿಸ್ ಆಗಿ ಏಟಾದರೆ ಎಲ್ಲಾದರೂ ಅಂತ ಭಯ ಪಟ್ಕೊಂಡು ಅವ್ರನ್ನ ಫಸ್ಟು ಕೂರಿಸ್ಕೊಂಡ್ರು. ಆ ಸ್ಟಿಕ್ ತಗೊಳ್ಳೋ ಅಷ್ಟರಲ್ಲಿ ನಾವು ತುಂಬಾ ಮುಂದೆ ಹೋಗ್ಬಿಟ್ವಿ. ಅಷ್ಟರಲ್ಲಿ ನಮ್ಮನ್ನು ಕೆಳಗೆ ಇಳಿಸ್ಬಿಟ್ರು. ಇನ್ನೊಂದು ಸಲ ಹೋಗೋಕ್ಕೆ ತುಂಬಾ ಲಾಂಗ್ ಇತ್ತು, ಹೋಗೋದಾದರೆ ನೀವು ಫಾರ್ವರ್ಡ್ ಮಾಡ್ಕೊಂಡು ಹೋಗಿ ಅಂತ ಅಂದರು. ಸರಿ ಬೇಡ, ತುಂಬಾ ಸುಸ್ತಾಗುತ್ತೆ ಅಂದ್ಕೊಂಡು ಅಲ್ಲೇ ಪೋಸ್ ಎಲ್ಲ ಕೊಟ್ಟು, ನಿಮಗೆ ಏನು ಅನ್ನಿಸ್ತು, ಈ ಎಂಜಾಯ್ಮೆಂಟ್ ಕರ್ಕೊಂಬಂದಿದ್ದೆಲ್ಲ ಹೇಗಿತ್ತು ಅಂತ ಅಂದರು. ಸರಿ ಸೂಪರ್, ಒಬ್ಬೊಬ್ಬರು ಒಪಿನಿಯನ್ ಹೇಳಿದ್ರು, ಅವ್ರವ್ರ ಒಪಿನಿಯನ್ ಹೇಳಿದ್ರು. ನಾವು ಸೂಪರ್ ಆಗಿದೆ ಅಂತ ಅಂದರು. ನಾವು ಫಸ್ಟ್ ಟೈಮ್ ಬಂದಿರೋದು ಅಂತ ಎಲ್ಲ ಹೇಳ್ಕೊಂಡು, ನಿಮ್ಮನ್ನು ಕರ್ಕೊಂಬಂದವರು ಯಾವ ರೀತಿ ಕರ್ಕೊಂಬಂದರು, ನೀಟಾಗಿ ಕರ್ಕೊಂಬಂದ್ರ ಅಂತ ಎಲ್ಲ ಕೇಳಿದ್ರು. ಸೂಪರಾಗಿ ಕರ್ಕೊಂಬಂದರು, ಎಲ್ಲ ಫಸ್ಟೇ ಟ್ರೈನಿಂಗ್ 10 ಮಿನಿಟ್ಸ್ ಕೊಟ್ಟು ನೀಟಾಗಿ ಕರ್ಕೊಂಬಂದರು ಅಂತ ನಾವೂ ಎಲ್ಲ ಹೇಳಿ ಏನೋ ಒಂಥರ ಖುಷಿ ಆಯಿತು. ಎಲ್ಲದು ಸುಮ್ಮನೆ ಬೋಟಿಂಗ್ ಎಲ್ಲ ಮಾಡಿದ್ದು. ನಂತರ ಎಲ್ಲ ನೀರೊಳಗೆ ಲಾಸ್ಟಲ್ಲಿ ತುಂಬಾ ತಣ್ಣಗಿತ್ತು ನೀರು, ಅಲ್ಲಿಂದ ಬರ್ತಾ ಏನೂ ಅನ್ನಿಸ್ತಿರ್ಲಿಲ್ಲ, ತುಂಬ ತಣ್ಣಗಿತ್ತು. ನಂತರ ಮಕ್ಕಳು ಏರ್ ಬಲೂನಲ್ಲಿ ಅದೊಂದು ವಾಟರ್ ಗೇಮ್ಸ್ ಇತ್ತು, ಅದನ್ನು ಆಟ ಎಂಜಾಯ್ ಮಾಡಿಕೊಂಡ್ರು. ಏನೋ ಒಂಥರ ಅದು ದಡದಲ್ಲೇ ಇರುತ್ತೆ, ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಇರಲ್ಲ, ಮರಕ್ಕೆ ಹಗ್ಗನ ಕಟ್ಟಿರ್ತಾರೆ. ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ರೆಸಾರ್ಟ್ಗೆ ಬಂದ್ವಿ. ನೈಟು ಫೈರ್ ಕ್ಯಾಂಪ್ ಇತ್ತು, ಅದನ್ನು ಮುಗಿಸ್ಕೊಳ್ಳೋಣ ಅಂತ ಎಲ್ಲ ನೀಟಾಗಿ ರೆಡಿ ಹಾಕ್ಕೊಂಡು ಒಂದೆರಡು ಫೋಟೋನೆಲ್ಲ ತಕ್ಕೊಂಡು ಪೋಸೆಲ್ಲ ಕೊಟ್ಕೊಂಡ್ವಿ. ನಂತರ ನಾವು ಔಟ್ಸೈಡಿಂದ ಫಿಶ್ನ ತರಿಸಿದ್ರು. ನಾವು ಲೇಡೀಸ್ ಸಪ್ರೇಟು, ಜೆಂಟ್ಸ್ ಸಪ್ರೇಟು. ಅವರು ಒಂದು ಕಡೆ ಪಾರ್ಟಿ ಮಾಡ್ತಿದ್ರು, ನಾವು ಒಂದು ಕಡೆ ಪಾರ್ಟಿ ಮಾಡ್ತಿದ್ವಿ. ನಾವು ಚೆನ್ನಾಗಿ ಫಿಶ್ ಮತ್ತು ಜ್ಯೂಸ್ನೆಲ್ಲ ತರಿಸ್ಕೊಂಡು ತಿಂದ್ವಿ. ನಾವು ಮಾಡೋ ಥರ ಫಿಶ್ ಆ ಸೈಡ್ ಇರೋಲ್ಲ, ಏಕೆಂದರೆ ತುಂಬಾ ಆಯಿಲಿಯಾಗಿತ್ತು. ತರಿಸಿದ್ವಲ್ಲ ಅಂತ ಲೈಟಾಗಿ ತಿಂದ್ಕೊಂಡು ನೈಟ್ ಡಿನ್ನರ್ಗೆ ನಾನ್ ವೆಜ್ಜು ಮತ್ತು ಚಿಕನ್ನು, ಮೊಟ್ಟೆ, ಸೂಪು ಹಾಗೆ ಎಲ್ಲದೂ ಇತ್ತು. ಅದನ್ನೆಲ್ಲ ತಿಂದ್ಕೊಂಡು ಮುಗಿಸ್ಕೊಂಡು ಎಲ್ಲದನ್ನು ಟೇಸ್ಟ್ ಮಾಡಿದ್ವಿ, ಏಕೆಂದರೆ ಅನ್ಲಿಮಿಟೆಡ್ ಆಗಿರೋದ್ರಿಂದ. ನೈಟೆಲ್ಲ ಮಲ್ಕೊಂಡು ಬೆಳಿಗ್ಗೆ ಎದ್ದು 2 ಕಿಲೋಮೀಟರು ಫಾರೆಸ್ಟ್ ಅಲ್ಲಿರೋ ಕಾಡಲ್ಲಿ ಸುಮ್ಮನೆ ಓಡಾಡಿಸ್ತಾರೆ. ನಾವಿಲ್ಲಿ ಒಂದೊಂದೇ ಮರಗಳನ್ನ ನೋಡ್ತಾ ಇದ್ದರೆ ತುಂಬಾ ಎತ್ತರವಾಗಿತ್ತು, ನೋಡೋದಕ್ಕೊಂಥರ ಚೆನ್ನಾಗಿತ್ತು. 2 ಕಿಲೋಮೀಟರ್ ಹೋಗಿದ್ದೆ ಅನ್ನಿಸ್ಲಿಲ್ಲ. ಹಾಗೆ ಅಲ್ಲಿ ನಿಯರ್ ಚಿರತೆ, ಹುಲಿ ಎಲ್ಲ ಇರುತ್ತೆ ಅಂತ ಭಯ ಪಡಿಸ್ತಿದ್ರು, ಬಟ್ ಯಾವುದೂ ಸಿಗಲಿಲ್ಲ. ನಮಗೆ ಕಂಡಿದ್ದೆ ಜಿಂಕೆ. ಅದನ್ನೊಂದು ನೋಡಿಕೊಂಡು ಮುಂದೆ ಹೋಗ್ತಾ ಅಷ್ಟೊತ್ತಿಗೆ ಫೈನಲ್ಲಾಗಿ ಆಲ್ರೆಡಿ 9 ಗಂಟೆ ಆಗಿತ್ತು. 9 ಗಂಟೆ ಮುಗಿಸ್ಕೊಂಡು ನಮ್ಮದು 10:30ಗೆ ರೆಸಾರ್ಟ್ ಬಿಡಬೇಕಿತ್ತು. ರೆಸಾರ್ಟಿಗೆ ಬಂದ್ವಿ. ಟಿಫನ್ನೆಲ್ಲ ಮುಗಿಸ್ಕೊಂಡು, ದೋಸೆ ಎಲ್ಲ ಮಾಡಿದರು, ಅದನ್ನೆಲ್ಲ ತಿಂದ್ಕೊಂಡು ನಾವು ರಿಟರ್ನ್ ನಮ್ಮ ಅರಸೀಕೆರೆಗೆ ತಲುಪ್ತೀವಿ. ಥ್ಯಾಂಕ್ ಯು.